ಸಿಎಂ ಸಿದ್ದರಾಮಯ್ಯ ಈಗ ಜಾರಿ ಬಿದ್ದ ಜಾಣ, ಬಿದ್ದಿದ್ದಲ್ಲ ಬೀಳಿಸಿರೋದು. ಹೈಕಮಾಂಡ್ಗೆ ಕಿವಿ ಊದಿದ ಪ್ರಬಲ ಸಮುದಾಯದ ನಾಯಕರು ಸಿದ್ದು ಸಿದ್ಧಪಡಿಸಿದ ವರದಿಯನ್ನ ಡಸ್ಟ್ಬಿನ್ಗೆ ಅಂದರೆ ಕಸದ ಬುಟ್ಟಿಗೆ ಹಾಕಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ರಾಜಕೀಯ ಚದುರಂಗ ದಾಳ ಉರುಳಿಸುವಲ್ಲಿ ವಿಫಲರಾದ ಅಹಿಂದ ರಾಮಯ್ಯ ಭಾರೀ ಮುಖಭಂಗ ಅನುಭವಿಸಿದ್ದಾರೆ. ಸರ್ಕಾರದ ಬೊಕ್ಕಸ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಮುಂಚೆ ಮಾಡಿದ ವರದಿ ಅವೈಜ್ಞಾನಿಕ ಅಂತ ಒಪ್ಕೊಳ್ತೀರಾ? ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗಾಯ್ತು ನೋಡಿ. 150-160 ಕೋಟಿ ರೂಪಾಯಿ ಏನ್ ಚಿಕ್ಕ ಅಮೌಂಟಾ? ಇವರಾಡುವ ಆಟಗಳಿಗೆ ತೆರಿಗೆದಾರರ ದುಡ್ಡೇ ಒಂಥರ ಅಡ್ಡಿಯಾಗಿದೆ. ದಶಕದ ಬಳಿಕ ಜಾತಿ ಗಣತಿ ಜಾರಿ ಫಿಕ್ಸ್ ಅನ್ನೋ ಹೊತ್ತಿಗೆ ಸಿದ್ದರಾಮಯ್ಯ ಜಾರಿ ಬಿದ್ದಿದ್ದಾರೆ. ಅನುಷ್ಠಾನ ಫೈಲ್ಗೆ ಹೈಕಮಾಂಡ್ ರಿಜೆಕ್ಟ್ ಅಂತ ಸ್ಟಾಂಪ್ ಒತ್ತುಬಿಟ್ಟಿದೆ. ಪ್ರಬಲ ಸಮುದಾಯಗಳ ಮುಂದೆ ಕೈಪಡೆ ಮಂಡಿಯೂರ್ ಬಿಟ್ಟಿದ್ದು ಅಹಿಂದ ರಾಮಯ್ಯಗೆ ಮುಖಭಂಗ ಮಾಡಿವೆ. ಸಿದ್ದು ವಿರುದ್ಧ ಆಟ ಕಟ್ಟಿ ಗೆದ್ದ ಪ್ರಬಲ ಸಮುದಾಯ ಅಹಿಂದ ರಾಮಯ್ಯರನ್ನ ಜಾರಿ ಬೀಳಿಸಿದ ಜಾಣರು. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆಯಂತೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು ಅದೇನೆ. ಆವತ್ತು ಸಿದ್ದು ಪರ ವಕಾಲತ್ತಿಗೆ ನಿಂತು ಪರಿಶೀಲನೆ ಪರಿಹಾರದ ಮಾತನಾಡ್ತಾ ಇದ್ದವರು ಈಗ ಹೈಕಮಾಂಡ್ ಹೇಳಿದ ತಕ್ಷಣ ಬೆನ್ನು ತಿರುಗಿಸಿ ಆ ಕಡೆ ಹೊಗಳಿಕೆ ಆರಂಭಿಸಿದ್ದಾರೆ. ಎಂಬೆ ಪಾಟೀಲ್ರು ಮೊದಲಿನಿಂದಾನೂ ರೀಸರ್ವೆ ಬಗ್ಗೆ ಹೇಳ್ತಿದ್ರು, ಈಗಲೂ ಅದಕ್ಕೆ ಬದ್ಧರಾಗಿದ್ದಾರೆ. ಆದ್ರೆ ಜಾರಕಿಹೊಳಿ ಮಾತ್ರ ಜಾಣತನದ ಹೆಜ್ಜೆ ಕಟ್ಟಿದ್ದಾರೆ. 8 ವರ್ಷ ಆದ್ಮೇಲೆ ಒಪ್ಪೋದ್ ಸರಿಯಲ್ಲ ಅಂತ ಹಳೆಯ ವರದಿಗೆ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ಈ ಜಿದ್ದಿನಲ್ಲಿ ಗೆದ್ದು ಬೀಗಿದ ಡಿಕೆಶಿ ಮಾತ್ರ ಒಳ್ಳೇದಾಗ್ಲಿ ಅಂತ ಬೆಂತಟ್ಕೊಂಡ್ರು. ಏನು ಆಗಿರೋಂಥ ಸೆನ್ಸಸ್ ಏನು ವೇಸ್ಟ್ ಏನಾಗಲ್ಲ. ನಾನು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ಭಾವನೆಯನ್ನು ನಾನು ತಿಳಿಸಿದ್ದೀನಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಸಿಎಂ ಇಬ್ರು ಒಪ್ಕೊಂಡು ಈಗ ಅದಕ್ಕೆ ನಾಳೆ ಕ್ಯಾಬಿನೆಟ್ ಅಲ್ಲಿ ಮಿಕ್ಕಿದ್ದು ಹೆಂಗೆ ಏನು ಎತ್ತ ವಿಚಾರದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರ ಕೈ ಮೇಲುಗೈ ಆಯ್ತಾ ಅಂತ ಏನ್ ಯಾರ ಮೈ ಇಲ್ಲ. ಸಾರ್ವಜನಿಕರ ಹಣ ಅದಕ್ಕೆ ಏನ್ ಮಾಡ್ಲಿಕ್ಕಾಗಲ್ಲ. ಇಡೀ ಕೆಲವು ಸಮುದಾಯಗಳು ಅಬ್ಜೆಕ್ಷನ್ ಮಾಡಿದೆ, ನಮ್ಮನ್ನ ಕಡಿಮೆ ತೋರಿಸ್ಲಿದೆ, ನಾವು ಜಾಸ್ತಿ ಸಂಖ್ಯೆಯಲ್ಲಿದ್ದೀವಿ. ಸೊ ಅವರು ನಾನಾ ಸಮಸ್ಯೆಗಳನ್ನ ಈಗಾಗಲೇ ಪ್ರಶ್ನೆ ಎತ್ತಿದ್ದಾರೆ. ಸೊ ಅದನ್ನ ಇಟ್ಕೊಂಡು ನಾವು ತರಾತುರಿಲಿ ಮಾಡೋದು ಸರಿಯಲ್ಲ. ಸೊ ಮತ್ತೊಂದ್ಸಾರಿ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ನಾಳೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಲ್ಲಿ ಬಹುತೇಕ ಇದ್ರ ಬಗ್ಗೆ ಚರ್ಚೆಗೆ ಬರ್ತದೆ. ಹಾಗಂತೆಲ್ಲ ಇವತ್ತೊಂದು ದಿವಸ ಕೆಲವೊಂದು ಡಾಟಾಗಳು ರೂಪಾಯಿ ಬರ್ತದೆ. ಯಾಕಂದರೆ ಈಗ ಜಯಪ್ರಕಾಶ್ ಹೆಗಡೆ ಅವ್ರು ಮಾಡಿದಾಗ ಅವರು ಇದನ್ನೇ ಅಂಕಿ ಅಂಶಗಳನ್ನೆಲ್ಲ ತಗೊಂಡಿದ್ರು. ಈ ರಾಜಕೀಯ ಮೇಲಾಟಗಳ ಮಧ್ಯೆ ಸಿಎಂ ಬೊಟ್ಟು ಮಾಡಿದ್ದು ಹೈಕಮಾಂಡ್ ಕಡೆ. ಇದು ಹೈಕಮಾಂಡ್ ನಿರ್ದೇಶನ ಅಂತ ಮರು ಸರ್ವೆಗೆ ಬದ್ಧ ಅಂತ ಸಾರಿದ್ದಾರೆ. ಕಾಂತರಾಜು ಆಯೋಗದ ಬೇಡ ಅಂತ ಹೈಕಮಾಂಡ್ ಏನ್ ಹೇಳ್ತಾ ಇದೆ, ಸಿದ್ದರಾಮಯ್ಯಗೆ ನಿರಾಶೆ ತಂದಿದೆ ಅಂತಕ್ಕಂಥ ಒಂದು ಮಾಹಿತಿ. ಹೈಕಮಾಂಡ್ ಏನ್ ಹೇಳ್ತದೆ ಅದರ ಮಾಡ್ತೀವಿ. ಇದೊಂದು ಇಟ್ ಇಸ್ ನಾಟ್ ಮೈ ಡಿಸಿಷನ್, ಇಟ್ ಇಸ್ ನಾಟ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್, ಇಟ್ ಇಸ್ ನಾಟ್ ದಿ ಡಿಸಿಷನ್ ಆಫ್ ಅವರ್ ಗೌರ್ಮೆಂಟ್, ಇಟ್ ಇಸ್ ಎ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಇನ್ನೊಂದು ಸರ್ವೆ ಮಾಡಿ ಅಂತೇಳಿ, ಇನ್ಫಾರ್ಮೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ ಅವರು ಹೇಳಿರ್ತಾರೆ. ಕಸದ ಬುಟ್ಟಿ ಸೇರಿದ ವರದಿ, ಸಿಎಂ ಸಿದ್ದುಗೆ ಮುಖಭಂಗ. ಕೇಸರಿ ಪಡೆಗೆ ಸವಾರಿ ಮಾಡೋಕೆ ಸಿಕ್ತು ರೀಸರ್ವೆ ಅಸ್ತ್ರ. ಇತ್ತ ಬಿಜೆಪಿ ಬತ್ತಳಿಕೆಗೆ ಅನಾಯಾಸವಾಗಿ ಬಂದು ಸೇರಿದ ಹೊಸ ಅಸ್ತ್ರ ತಾಕತೈ ಅಂತ ಕುಣಿಸ್ತಾ ಇದೆ. ಸಿದ್ದು ಮಾಡಿಸಿದ್ದ ವರದಿ ಕಸದ ಬುಟ್ಟಿಗೆ ಹಾಕಿದ ಹೈಕಮಾಂಡ್ ಮುಖಭಂಗ ಮಾಡಿದೆ ಅಂತ ಬಿಜೆಪಿ ಹಿರಿಯ ಶಾಸಕ ಸುನಿಲ್ ಕುಮಾರ್ ಗೇಲಿ ಮಾಡಿದ್ದಾರೆ. ಸಿಟಿ ರವಿ ಹಳೆಯ ವರದಿ ಅವೈಜ್ಞಾನಿಕ ಅಂತ ಒಪ್ಕೊಳ್ಳಿ ಅಂತ ಕಾಲೆಳೆದಿದ್ದಾರೆ. ಹೇಗಿದ್ರು ಕೇಂದ್ರ ಸೆನ್ಸಸ್ ಮಾಡ್ತಾ ಇದೆ, ಈಗ ಯಾಕೆ ವಿಷಯಾಂತರ ಮಾಡ್ತಾ ಇದ್ದೀರಿ ಅಂತ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಮತ್ತು ಒಬಿಸಿ ಸಿದ್ದರಾಮಯ್ಯನವರಿಗೆ ಹೆಲ್ಮೆಟ್ ಅಷ್ಟೇ ಇದು ಅಂತ, ತನಗೆ ಅಪಾಯ ಇದ್ದಾಗ ಮಾತ್ರ ಹೆಲ್ಮೆಟ್ ಹಾಕೊಳ್ತಾ ಇದ್ದಾರೆ ಅಂತ. ಸರ್ಕಾರದ ಬೊಕ್ಕಸ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ
ನೀವು ಮುಂಚೆ ಮಾಡಿದ ವರದಿ ಅವೈಜ್ಞಾನಿಕ ಅಂತ ಒಪ್ಕೊಳ್ತೀರಾ? ಸರ್ಕಾರ ಈ ಸಲ ವೈಜ್ಞಾನಿಕ ಅಂತಿದೆ. ಹಾಗಾದ್ರೆ ಮೊದಲು ಹೇಳಿದ್ದೇನು? ಜಾತಿಗಣತಿ ಹೆಸರಲ್ಲಿ ಮತ್ತೊಮ್ಮೆ ಹಣ ಪೋಲಿಗೆ ಸರ್ಕಾರ ಸಜ್ಜಾಗ್ತಾ ಇದೆ. ಇಚ್ಛಾಶಕ್ತಿ ಇಲ್ಲದ ಈ ನಡೆಗಳು ನೂರಾರು ಕೋಟಿ ದುಡ್ಡು ಹೋಮ ಮಾಡೋಕ್ ಮುಂದಾಗಿವೆ. ಕರ್ನಾಟಕದ ವರದಿ ದೇಶಕ್ಕೆ ಮಾದರಿ ಅಂತ ಬಡಾಯಿ ಕೊಚ್ಕೊಳ್ಳುವ ಲೆಕ್ಕಾಚಾರದಲ್ಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.